ನಮ್ಮ ಹೆಸರು ಹನುಮಂತರಾಯಪ್ಪ ಅಂತ ಸರ್. ನಾನು ಇವಾಗ ನೆಲಮಂಗಲದಲ್ಲಿ ಇರೋದು. ನಾವು ಚಿಕ್ಕಡುಂಗಲ್ಲಿ ಇಲ್ಲಿ ಗಂಗೆರೆ ಚಿಕ್ಕಮ್ಮವ್ರ ಮನೆಯಲ್ಲಿದ್ದೆ. ಚಿಕ್ಕಡುಂಗಿಂದಲೂ ನಾನು ಎಲ್ಲಮ್ಮನಿಗೆ ಇದು ಮಾಡ್ಕೊಳ್ತಾ ಇದ್ದೆ. ತದನಂತರ ಸ್ವಲ್ಪ ಮಧ್ಯದಲ್ಲಿ ನಾವು ಬರ್ಲಿಲ್ಲ. ಇವಾಗ ಒಂದು 10 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ. ನಮ್ದು ಸಮಸ್ಯೆಗಳೆಲ್ಲ ಸಾಕಷ್ಟಿತ್ತು. ಆರೋಗ್ಯ ಸಮಸ್ಯೆ ಎಲ್ಲ ಅದೆಲ್ಲ ಪರಿಹಾರ ಆಗಿದೆ. ಇಲ್ಲ ಆರೋಗ್ಯ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು, ಏನು ಇದಾಗ್ತಾ ಇದ್ದಿಲ್ಲ. ಸುಮಾರು ಕಡೆ ಅಂದ್ರೆ ಸುಮಾರು ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿತ್ತು. ಹೆಲ್ತ್ ಒಂದೊಂದು ಯಾವ್ದೋ ಇದಾಗ್ಲಿಲ್ಲ, ಕ್ಲಿಯರ್ ಕೊಡ್ಲಿಲ್ಲ ಇಂತ ಇದು ಅಂತ. ಇಲ್ಲಿಗೆ ಬಂದಾದ್ಮೇಲೆ ಹೋಗ್ಬಿಟ್ಟು ಕೇಳ್ಕೊಂಡು ಯಾವ್ದೇ ಇದಾದ್ರೂ ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ಅವಾಗ ಈ ಹಾಸ್ಪಿಟ್ಲಿಗೆ ಹೋಗಿ ಇದು ಮಾಡಿ ಅಂತ ಹೇಳಿ ತೋರಿಸ್ಕೊಂಡು ಅಲ್ಲಿ ಇದು ಮಾಡಿದಾಗ ಕ್ಲಿಯರ್ ಆಯ್ತು. ಇವಾಗ ಚೆನ್ನಾಗಿದೆ. ನಮ್ಮ ಮಕ್ಳಿಗೂ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ, ನಮಗೂ ಅನುಕೂಲ ಆಗಿದೆ. ಮನೇನು ಕಟ್ತಾ ಇದೀವಿ. ಇಲ್ಲ, ತಾಯಿ ನಂಬಿದ್ರೆ ಯಾರು ಇದಾಗಲ್ಲ, ಚೆನ್ನಾಗಿ ಇದಾಗ್ತಾರೆ. ನಾವು ಅದ್ರಿಂದಾನೇ ನಾವು ಮನೇನು ಕಟ್ತಾ ಇದೀವಿ, ಚೆನ್ನಾಗೂ ಇದೀವಿ, ಏನು ತೊಂದ್ರೆ ಇಲ್ಲ. ಬಂದ್ರೆ ತುಂಬಾ ಒಳ್ಳೆ, ಬಹಳ ಅನುಕೂಲ ಆಗತ್ತೆ. ನಂಬೇಕು ಮಾತ್ರ. ಮನ್ಸಲ್ಲಿ ಇದ್ ಮಾಡ್ಕೊಂಡು ಇದ್ ಮಾಡಿದ್ರೆ ಅಪನಂಬಿಕೆ ಇಟ್ಕೊಂಡು ಬಂದ್ರೆ ಯಾವ್ದು ಆಗಲ್ಲ. ನಂಬುದು ಬಂದ್ರೆ ಒಳ್ಳೇದಾಗತ್ತೆ. ಏನೇ ಸಮಸ್ಯೆ ಇದ್ರು ಪ್ರತಿಯೊಂದು ಒಂದೊಂದ್ ಕಾಯಿಲೆದಲ್ಲೂ ಒಂದೊಂದ್ ಇದಿದ್ರು ವಾಸಿ ಆಗುತ್ತೆ. ಏನು ಇದಿಲ್ಲ, ಆದ್ರೆ ನಂಬ್ಕೊಂಡ್ ಬರ್ಬೇಕು. ಶುಕ್ರವಾರ ಮತ್ತೆ ಮಂಗಳವಾರ ಅಮ್ಮನವ್ರಿಗೆ ಬಹಳ ವಿಶೇಷ. ಶುಕ್ರವಾರ ಬಂದು ಅಮ್ಮನವರು ವಾಗ್ದಾನ ಏಳಿಗೆ ವಾಗ್ದಾನ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆ, ಬೆಳಗ್ಗೆ 6 ಗಂಟೆಗೆ ಅಮ್ಮನವ್ರ ದೇವಸ್ಥಾನ ಓಪನ್, ಪೂಜೆ ನಡೀತಿರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಅಮ್ಮನವ್ರು ಬರೋ ಟೈಮಿಂಗ್ಸ್. ಯಾರಾದ್ರೂ ಅಮ್ಮನವ್ರನ್ನ ಕೇಳ್ಬೇಕು ಅಂದ್ರೆ 11:30 ಅವ್ರು 12 ಗಂಟೆ ಒಳಗಡೆ ಇಲ್ಲಿ ಇರ್ಬೇಕು. ಆ ಅಮ್ಮನ 12 ಗಂಟೆ ಪಟ್ಟಕ್ಕೆ ಕೂರೋ ಟೈಮು. ಆ ಪಟ್ಟು ಟೈಮ್ ನಲ್ಲಿ ಬಂದಾಗ ಮಾತ್ರ ತಾಯಿಗೆ ಉತ್ತರ ಇರುತ್ತೆ. ನಾವು ಕೂಡ ಅಷ್ಟೊಂದೇನಿಲ್ಲ, ಯಾವಾಗ್ಲೂ ವಿಶೇಷ ಪೂಜೆ ನಡೆಯುತ್ತೆ. ಕೇಳುವಂತ ಭಕ್ತಾದಿಗಳಿದ್ದಾಗ ಕೂರ್ತೀವಿ, ಇಲ್ಲಾಂದ್ರೆ ಸೇವೆ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಶುಕ್ರವಾರ ಮಂಗಳವಾರ ಇರುತ್ತೆ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ವಿಶೇಷ ಪೂಜೆ ಇರುತ್ತೆ. ಅಮಾವಾಸ್ಯೆ ಬಂದ್ರೆ ದಾಟು ಮತ್ತೆ ದಿಷ್ಟಿ. ಅಮ್ಮನವರೇ ಅದ್ರದ್ದು ವಿಶೇಷ ಅಂದ್ರೆ ಕಟ್ಟೊಡಿತೀವಿ, ಹೇಗೆ ಈಗ ಕಟ್ಟೊಡಿತೀವೋ ಆ ಪ್ರಕಾರದಲ್ಲಿ ಅಮ್ಮನವರು ಒಂದು ವಿಶೇಷವಾಗಿ ಪೂಜೆ ಮಾಡಿಸ್ತಾಳೆ ಮಕ್ಳ ಕೈಲಿ. ಹೆಬ್ಬಾಗ್ಲಿಕ್ ಬರ್ಲೇಬೇಕು. ಜನ ಇರ್ಲಿ ಇಲ್ದ ಹೋಗ್ಲಿ, ಬರ್ಲಿ ಬರ್ದ ಹೋಗ್ಲಿ, ಅವಳು ಒಂದ್ ರೌಂಡ್ ಹೆಬ್ಬಾಗಲದಲ್ಲಿ ಬಂದು ಅಲ್ಲಿ ಹೆಬ್ಬಾಗ್ಲಲ್ಲಿ ಅವ್ರಿಗೆ ಏನ್ ಸಂಕಲ್ಪ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ದಿಷ್ಟಿನ ತೆಗೆದು ಅಮ್ಮನವ್ರ ಒಳಗ್ ಬಂದು ನಂತರ ದಾಟೆತ್ತಾರೆ. ದಾಟ್ ತೆಗಿತಾರೆ. ಹೀಗೆ ವಿಶೇಷ ಇದೆ. ಈ ತಾಯಿ ನೆಲೆಯಾಗಿರೋ ಜಾಗ ಬಂದಿ ಸ್ಥಾನ ಚೋಲಾಕ್ನಳ್ಳಿ, ಹೆಬ್ಬಾಳ ಅಂದ್ರೆ ಸೀತಪ್ಪ ಲೆವೆಟ್ 5ನೇ ಕ್ರಾಸು, 5th ಮೇನ್ ರೋಡ್, ಫಸ್ಟ್ ಮೇನ್ ರೋಡ್ 5ನೇ ಕ್ರಾಸು. ತಾಯಿ ವಿಶೇಷವಾಗಿ ಪ್ರತಿನಿತ್ಯ ಸೇವೆ ನಡೆಯುತ್ತೆ. ದಸರಾ ಮತ್ತೆ ನವರಾತ್ರಿಯಲ್ಲೂ ಅಷ್ಟೇ ಅದ್ದೂರಿಯಾಗಿ ನಡೀತಾ ಇರುತ್ತೆ. ಮಾಘ ಮಾಸದಲ್ಲಂತೂ ಇನ್ನೂ ವಿಶೇಷ. ಮುತ್ತೈದೆ ಹುಣ್ಣಿಮೆಗೆ ತಾಯಿಗೆ ವಿಶೇಷ ಪೂಜೆ, ಬೆಳೆ ಪೂಜೆ ಮತ್ತೆ ಕನ್ಯಾ ಮಕ್ಕಳದು ಎಲ್ಲ ಇರುತ್ತೆ. ಬೆಳೆ ಪೂಜೆ ಇರುತ್ತೆ. ಆ ದಿನ ಭಂಡಾರ ಸೇವೆ ಇರುತ್ತೆ. ಹೀಗೆ ಹಲವಾರು ಪೂಜೆಗಳು ಹಲವಾರು ವಿಶೇಷವಾಗಿ ನಡೀತಾ ಇರುತ್ತೆ. ಆ ತಾಯಿ ಹೂ ಪ್ರಸಾದ ಕೇಳೋರು ಹೂ ಪ್ರಸಾದ ಕೇಳ್ಕೊಂಡು ಹೋಗ್ತಾರೆ. ಅಮ್ಮನವ್ರು ಕೇಳೋರು ಅಮ್ಮನವ್ರನ್ನ ಕೇಳ್ತಾರೆ. ಅವ್ರು ಏನಿದೆ ಅವ್ರ ಶಕ್ತಿ ಅವ್ರು ವಿಚಿತವಾಗಿ ಎಲ್ಲ ಮಾಡ್ಕೊಂಡು ಆ ತಾಯಿನ ಆಶೀರ್ವಾದ ಪಡೀತಿದ್ದಾರೆ. ಮುಂದಕ್ಕೆ ಅಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಸರ್ವನ್ನೂ ಕಾಪಾಡ್ಲಿ ಅಂತೇಳಿ ಆ ತಾಯಿನ ನಾನು ಬೇಡ್ಕೊತಾ ಇದ್ದೆ. ಎಲ್ಲಾರ್ಗೆ ನಮಸ್ಕಾರ. ಎಲ್ಲಮ್ಮ ನಮ್ಮ ಪಾದಕ್ಕೆ ಉದಾ ಉದಾ, ಎಲ್ಲಮ್ಮ ನಮ್ಮ ಪಾದಕ್ಕೆ ಉದಾ ಉದಾ. ನಮ್ಗೆ ಅಮ್ಮ ತಗೊಂಡ್ ಬಂದಿದ್ರು ನಮ್ಗೆ. ಅಮ್ಮ ಒಳ್ಳೇದಾಗತ್ತು ಬಾಮ್ಮ ಅಂತ ಹೇಳಿದ್ರು ನಮ್ಗೆ. ಸರಿ ಅಮ್ಮ ಬರ್ತೀನಿ ಅಂತ ನನ್ಗೆ ನಂಬಿಕೆ ಇದ್ದಿತ್ತಿಲ್ಲ. ಅಮ್ಮ ಅಂದ್ರು ಆಗುನು ನಿನ್ಗೆ ನಂಬಿಕೆ ಇಲ್ವೇ, ನಾನು ನಂಬಿಕೆ ತೋರಿಸ್ತೀನಿ ಇರು ಅಂತ ಹೇಳಿದ್ರು. ಸರಿ ಅಮ್ಮ ಅಂದೆ. ಸರಿ ನಾನು ಬರ್ತೀನಿ ಅಮ್ಮ, ಅವ್ರಿಗೆ ಪೂಜಾ ಮಾಡ್ತೀವಿ ನಾವು. ಸಂತೋಷ, ಚೆನ್ನಾಗೈತೆ. 1 ಮನೆ ತಗೊಂಡೆ, ಅಮ್ಮನಿಗೆ ಕೇಳ್ಕೊಂಡು 1 ಮನೆ ತಗೊಂಡೆ. ಅದು ಉಳ್ಸಕ್ ಆಗಿಲ್ಲ ನನ್ನ ಮಗನ ಕೈಯಾಗೆ, ಅದು ಮಾರ್ಬಿಟ್ಟಿವಿ. ಇನ್ನ 1 ಮನೆಗೆ ನಾನು ತಗೊಂಡಿದ್ದೀನಿ. ಅದು ಏನಾಗತ್ತು ಗೊತ್ತಿಲ್ಲ. ಅಮ್ಮನಿಗೆ ಅದೇ ಉಳ್ಸಮ್ಮ, ನಮ್ಮ ಹಸರು ಮನೆ ಉಳ್ಸಮ್ಮ ಅಂತ ಕೇಳ್ತಾ ಇದ್ದೀನಿ ನಾನು. ಆ ಅಮ್ಮನ್ಗೆ ಕೇಳ್ತಾ ಇದ್ದೀನಿ. ಆದರೆ ತುಂಬಾ ಚೆನ್ನಾಗೆ ಮಾಡಿದ್ರು ಅಮ್ಮ. ಆದರೆ ಅವರಿಂದ ನಾವು ಊಟ ತಿಂತಾ ಇದೀವಿ, ಇಲ್ಲ ಅನ್ಬಾರ್ದು.
ಹಾಗೆ ಚೆನ್ನಾಗೆ ನೋಡ್ಕೊಂತಾರ ಅಮ್ಮ. ಹಾಗೆ ಚೆನ್ನಾಗೆ ನಮ್ಗೆ ಪ್ರೀತಿ ವಿಶ್ವಾಸ ಬನ್ನಿ ಅಂತ ತುಂಬಾ ಮರದಲ್ಲೇ ಕರೀತಾರ. ಎಲ್ಲ ಮಕ್ಕಳು ಅಷ್ಟೇನೆ. ಎಲ್ಲ ಮಕ್ಕಳು ಅಷ್ಟೇನೆ. ನಾವು ಸಂತೋಷ ಪಡಲ್ಲ, ಸಂಕೋಟ ಪಡಲ್ಲ. ಅಮ್ಮ ಯಾವಾಗ ಕರೀತಾರ ಅವಾಗ ಬಂದ್ಬಿಟ್ಟು ನಾವು ಅಮ್ಮನಿಗೆ. ನನ್ನ ಹೆಸರು ಲಲಿತಾ ಅಂತ. ನಾನು ಇಲ್ಲಿ 30 ವರ್ಷದಿಂದ ನಡ್ಕೊತಾ ಇದೀವಿ. ನಮ್ ತಂದೆ ತಾಯಿ ಎಲ್ಲಾರು ಇಲ್ಲೇ ನಡ್ಕೊಳ್ತಾ ಇದ್ರು. ಮತ್ತೆ ನಮ್ ತಂದೆ ತಾಯಿಯೋ ನಮ್ ತಾಯಿಯೋ ಅಕ್ಕ ತಂಗಿಯರು ಎಲ್ರು ಇಲ್ಲೇ ನಡ್ಕೊಳ್ತಾ ಇದ್ದಿದ್ದು. ಹಂಗಾಗೋಗಿ ಅವ್ರಿಗೆ ವಂಶ ಸಂತಾನ, ಗಂಡು ಸಂತಾನ ಅನ್ನೋದೇ ಇರ್ಲಿಲ್ಲ. ಇಲ್ಲಿ ಎಲ್ಲ ಗಂಗೆನಹಳ್ಳಿಲಿ ಎಲ್ಲಮ್ಮ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ ಅಂತ ಇತ್ತು. ಅಲ್ಲಿಂದ ನಾವು ಶುರು ಮಾಡ್ಕೊಂಡು ನಮ್ ತಾಯಿಯವರು 50 ವರ್ಷದಿಂದ ನಡ್ಕೊತಾ ಇದ್ದಾರೆ ದೇವಸ್ಥಾನಕ್ಕೆ. ಅವ್ರ ಅಕ್ಕ ತಂಗಿಯರು ಎಲ್ಲಾರು ನಡ್ಕೊಂಡಿದ್ದಾರೆ. ಅವ್ರಿಗೆ ಗಂಡು ಸಂತಾನ ಎಲ್ಲ ಆಗಿ ಒಳ್ಳೇದಾಗಿ ಈಗ ಅಲ್ಲಿ ದೇವಸ್ಥಾನ ಸ್ವಲ್ಪ ಅವರು ವೈಯಕ್ತಿಕ ಕಾರಣಗಳಿಂದ ಅವ್ರು ಅಲ್ಲಿ ದೇವಸ್ಥಾನ ಇದೆ ಅಂದ್ರೆ ನಮ್ಗೆ ಇಲ್ಲಿ ಬಂದು ಅಣ್ಣಮ್ಮ ಅಂತ ಹೇಳಿ ಗಂಗೆನಹಳ್ಳಿಲಿ ಇತ್ತು. ಅಲ್ಲಿಂದ ನಮ್ಗೆ ಅಣ್ಣಮ್ಮ ಎಲ್ಲಮ್ಮ ಎಲ್ಲ ಒಟ್ಟಿಗೆ ಆಗಿ ಈಗ ನಾವು ಸುಮಾರು ಒಂದು 30 ವರ್ಷದಿಂದ ನಡ್ಕೊಳ್ತಾ ಇದೀವಿ ಇಲ್ಲಿ. ನನ್ಗಿಬ್ರು ಹೆಣ್ಮಕ್ಳು. ನನ್ನ ಹೆಣ್ಮಕ್ಳು ಕೂಡ ಇಲ್ಲಿ ಬಂದು ತುಂಬಾ ಒಳ್ಳೇದಾಗಿದೆ ಇಲ್ಲಿ ಎಲ್ಲಾರ್ಗು. ಮತ್ತೆ ಯಾರೇ ಆಗ್ಲಿ, ಈಗ ಹೊಸ್ದಾಗ್ ಬರೋರ್ಗಾಗ್ಲಿ ಹಳಬ್ರಿಗಾಗ್ಲಿ ಯಾರೇ ಆಗ್ಲಿ ನಂಬಿಕೆ ಇಟ್ಕೊಂಡ್ ಬರ್ಬೇಕು. ಈಗ ನಾವ್ ಯಾರ್ಯಾರನ್ನೋ ನಂಬ್ತೀವಿ, ಕೆಟ್ಟವ್ರನ್ನ ನಂಬ್ತೀವಿ, ಒಳ್ಳೆಯವ್ರನ್ನ ನಂಬ್ತೀವಿ. ದೇವಸ್ಥಾನದಲ್ಲಿ ಅಮ್ಮ ಅಂತ ನಂಬೋದ್ರಲ್ಲಿ ತಪ್ಪೇನಿಲ್ಲ. ಅನುಮಾನ ಬಂದು ಅಯ್ಯೋ ಅವ್ರ ಹಂಗೆ ಇವ್ರು ಹಿಂಗೆ ಅಂತ ಅನುಮಾನ ಮಾಡಬಾರ್ದು. ಯಾರೇ ಆಗ್ಲಿ, ಮನುಷ್ಯರು ಯಾವತ್ತೂ ಶಾಶ್ವತ ಅಲ್ಲ. ಇರೋದ್ರಲ್ಲಿ ನಂಬಿಕೆಯಿಂದ ಬರ್ಬೇಕು ನಾವು. ಮತ್ತೆ ಯಾರೇ ಹೊಸಬ್ರು ಬರ್ಲಿ, ನೀನೇ ಅಮ್ಮ ಅಂತ ಅನುಮಾನದಿಂದ ನೋಡ್ದಿರಾ ನಂಬಿಕೆ ಇಟ್ಟು ಬಂದ್ರೆ ಅವ್ರದ್ದು ಎಂತ ಕಾಯಿಲೆಗಳಾಗ್ಲಿ ಯಾವುದೇ ತರದ್ದಾಗ್ಲಿ ವಾಸಿ ಆಗುತ್ತೆ ಇಲ್ಲಿ. ಮತ್ತೆ ಎಲ್ಲಾ ಕಡೆನೂ ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ನಾವೇ ಕಣ್ಣಾರೆ ನೋಡಿ ನಾವೇ ನಮ್ ತಂದೆ ತಾಯಿಗಿಂತ ಜಾಸ್ತಿ ತವ್ರ ಮನೆ ಅಂತಾನೆ ಅನ್ಕೊಂಡಿದೀನಿ ಇದನ್ನ ನಾನು. ಆ ತರ ನಮ್ ತಂಗಿಯರಾಗ್ಲಿ, ನಮ್ ತಮ್ಮಂದಿರಾಗ್ಲಿ, ನಮ್ದು ಕುಟುಂಬ ಬಂಧು ಬಳಗ ಎಲ್ಲ ಇಲ್ಲೇ ಬರ್ತೀವಿ. ಇಲ್ಲೇ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಪ್ರೇಮ ಅಂತ. ನಾನೀಗ ಸುಮಾರು ಒಂದು 20 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನನಗೆ ಶುರುನಲ್ಲಿ ಸ್ವಲ್ಪ ತೊಂದರೆ ಇತ್ತು, ಆರೋಗ್ಯದ ಸಮಸ್ಯೆ ಇತ್ತು, ಮನೆಯಲ್ಲಿ ಪರಿಸ್ಥಿತಿನೂ ಅಷ್ಟಕ್ಕಷ್ಟೇ ಇತ್ತು. ನಾನು ಬರ್ತಾ ಇದ್ದೆ, ಅಮ್ಮನ ಹತ್ರ ಏನಾದ್ರೂ ತೊಂದರೆ ಆಗಿದ್ದು ಕೇಳ್ಕೊಂಡು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅದನ್ನು ಫಾಲೋ ಅಪ್ ಮಾಡ್ತಿದ್ದೆ, ನಿವಾರಣೆ ಮಾಡ್ಕೊಳ್ತಿದ್ದೆ. ಹಂಗ್ ಮಾಡ್ಕೊಂಡಿದ್ದಲ್ಲಿ ನಂಬಿದಿದ್ದಲ್ಲಿ ಕೆಲ್ಸಗಳು ಆಗ್ತಾ ಇತ್ತು. ಒಂದು ಸಣ್ಣ ಪುಟ್ಟ ಒಂದು ಏನೇ ಸಮಸ್ಯೆ ಆದ್ರೂ ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ವಾಗ್ದಾನ ಇರುತ್ತೆ. ಬರೋದು, ಕೇಳ್ಕೊಳ್ಳೋದು, ಪರಿಹಾರ ಮಾಡ್ಕೊಳ್ಳೋದು, ಅದನ್ನ ಸುಧಾರಣೆ ಮಾಡ್ಕೊಳ್ಳೋದು. ಹೀಗೆ ನಾನು ಸುಮಾರು ವರ್ಷ ಹಿಂಗೆ ಫಾಲೋ ಅಪ್ ಮಾಡ್ಕೊಂಡ್ ಬಂದೆ. ನನ್ಗೆಲ್ಲ ಒಳ್ಳೇದಾಯ್ತು. ಮಗಳ ಮದ್ವೆನೂ ಆಯ್ತು. ಆ ಮಗಳಿಗೆ ಅದೇ ವರ್ಷದಲ್ಲಿ ಒಂದ್ ಮಗುನೂ ಆಯ್ತು. ಎಲ್ಲ ಶುಭ ಕಾರ್ಯ ಎಲ್ಲ ನಡ್ಸ್ಕೊಟ್ಟಿದ್ದಾರೆ. ಆಮೇಲೆ ಇರಕ್ ಮನೆ ಇತ್ತು, ಅದ್ರ ಮೇಲೆ ಇನ್ನಷ್ಟು ಮನೆಗಳು ಕಟ್ಟಿ ಬಾಡಿಗೆ ಕೊಟ್ಟಿದ್ದೀನಿ. ನನ್ ಜೀವನಕ್ಕೆ ಏನು ತೊಂದರೆ ಇಲ್ಲ. ಮೊದ್ಲು ಬಹಳ ಜೀವನದ ಪರಿಸ್ಥಿತಿನೂ ಅಷ್ಟಕ್ಕಷ್ಟೇ ಇತ್ತು ನನಗೆ. ಯಾಕಂದ್ರೆ ನಾನು ಮನೆ ಪಾಠ ಮಾಡಿ ಮಕ್ಳಿಗೆ ಟ್ಯೂಷನ್ಸ್ ಹೇಳಿ ಅದರಲ್ಲಿ ಸ್ವಲ್ಪ ಮನೆ ಖರ್ಚಿಗೆಲ್ಲ ನೋಡ್ಕೊಳ್ತಿದ್ದೆ. ಈಗ ಆ ಸಮಸ್ಯೆ ಏನು ಇಲ್ಲ. ಇರೋ ಜಾಗದಲ್ಲೇ ಬಾಡಿಗೆ ಬರುತ್ತೆ, ಜೀವನ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷವಾಗಿದ್ದೀನಿ. ಎಲ್ರಿಗೂ ಇದೇ ರೀತಿ ಅಮ್ಮ ಒಳ್ಳೇದ್ ಮಾಡ್ತಾರೆ. ನಂಬಿಕೆ ಇರ್ಬೇಕು, ಬರ್ಬೇಕು. ಆದ್ರೆ ಒಂದಿನ ಬಂದು ಹೋದ್ರೆ ಸರಿ ಹೋಗಲ್ಲ. ಯಾವಾಗ ಸಮಸ್ಯೆ ಇರುತ್ತೆ ಬರ್ಬೇಕು, ಕೇಳ್ಕೋಬೇಕು, ಈಡೇರಿಸ್ಕೋಬೇಕು. ಹೇಳಿದ್ದನ್ನ ನಾವು ಅನುಸರಿಸ್ಬೇಕು. ಅವಾಗ ನಮ್ಗೆಲ್ಲಾನು ಸಕ್ಸಸ್ ಆಗುತ್ತೆ. ಅದ್ರಲ್ಲಿ ಸಂದೇಹನೇ ಇಲ್ಲ. ಇಷ್ಟೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಹೆಸರು ಶಕುಂತಲಾ ಅಂತ. ಇಲ್ಲೇ ಚೋಳನಗರದಿಂದ 25 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ನಾವು 25 ವರ್ಷದಿಂದ ನಾವು ಗುಡಿಗೆ ಅಮ್ಮನ ದರ್ಶನಕ್ಕೆ ಬರ್ತಾನೆ ಇರ್ತೀವಿ. ಬಂದು ಅಮ್ಮನ್ಗೆ ಏನ್ ಕಷ್ಟ ಇದ್ರು ನಮ್ಮನ್ ಬೇಡ್ಕೊಂತೀವಿ. ಪ್ರತಿ ಒಂದು ವಿಷಯದಲ್ಲೇ ಅಮ್ಮ ನಮ್ಗೆ ಮುಂಚೆನೆ ತಿಳಿಸ್ತಾರೆ, ಈ ತರ ಇವತ್ತು ವಿಶೇಷ ಇದೆ, ಏನಿದೆ, ಈ ತರ ಇದೆ ಅಂತ. ಬಟ್ ಎಲ್ಲಾ ವಿಷಯದಲ್ಲಿ ನಮ್ಗೆ ಆದಷ್ಟು ಬಂದು ನಾವು ಅಮ್ಮನ್ಗೆ ಬಂದು ಪೂಜೆ ಪುನಸ್ಕಾರ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಎಲ್ಲಾನು ಒಳ್ಳೆದೇನೆ ಆಗತ್ತೆ. ನಮ್ಗ್ ಮನೆ ಹಾಕಿನೂ ತುಂಬಾ ಹತ್ರ ಇರತ್ತೆ. ಬಟ್ ಪ್ರತಿ ಒಂದು ವಿಶೇಷಕ್ಕೂ ಅಮ್ಮನ್ಗೆ ಬಂದು ನೋಡ್ಕೊಂಡು ಹೋಗ್ತಾನೆ ಇರ್ತೀವಿ. ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಎಲ್ಲ ಪ್ರತಿ ಒಂದು ಇದ್ರಲ್ಲಿ ಆದಷ್ಟು ನಮಗೂ ಒಳ್ಳೇದಾಗಿದೆ. ಬಟ್ ಎಲ್ರು ಸಹ ಇದೇ ತರ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಎಲ್ರು ಬರ್ಬೇಕಂತ ಆಸೆ ಪಡ್ತಾ ಇದ್ದೀವಿ. ಸಿದ್ದಮ್ಮ ಅಂತ. ನಾವು ಗಂಗೇನಹಳ್ಳಿಯಿಂದಾನೆ. ಅಮ್ಮ ಗಂಗೇನಹಳ್ಳಿಗಿದ್ರು. 50 ವರ್ಷದಿಂದ ನಡ್ತಾ ಇದೀವಿ. ಇವ್ರು ನಮ್ಮ ಮಗಳೇ ಮಾತಾಡಿದ್ದು ಇವಾಗ. ನಮ್ಮ ಮಗಳು ಗಂಗೇನಹಳ್ಳಿ ಅಂತ ಹೇಳಿದ್ರೆ ಅವ್ರು ನಮ್ಮ ಮಗಳೇನೆ. ಇವ್ರಿಗೆ ಹೆಣ್ ಕೊಟ್ಟು ಮದುವೆ ಮಾಡಿ ಎಲ್ಲ ಮಾಡಿದ್ವಿ. ನಮಗೂ ಚೆನ್ನಾಗಿ ಒಳ್ಳೇದಾಗಿದೆ.
ನೀವೇನು ಬೇಡ್ಕೊಂಡಿರೋದ್ರಿಂದ ಹಾ ಆಗಿದೆ ಆಗಿದೆ ಏನಂತ ಕೇಳ್ಬೋದಾ? ಕೇಳಿ ಅದೇ ಏನು ಅದೇ ನಮಗೆ ಗಂಡ್ ಮಕ್ಳಿರ್ಲಿಲ್ಲ, ಗಂಡ್ ಮಕ್ಳಾಯ್ತು. ನಮ್ಮ ಅಕ್ಕ ತಂಗಿದ್ರಿಗೆ ಯಾರು ಗಂಡ್ ಮಕ್ಳಿಲ್ಲ, ಅವ್ರಿಗೆಲ್ಲ ಆಯ್ತು. ಎಲ್ಲ ಒಳ್ಳೇದಾಯ್ತು. ನಮಗೆ ಹುಷಾರಿಲ್ಲ, ಅದು ಒಳ್ಳೇದಾಯ್ತು. ಎಲ್ಲ ಒಳ್ಳೇದಾಯ್ತು. ಅದನ್ನ ನಂಬ್ಕೊಂಡ್ ಬರ್ಬೇಕು ಅಷ್ಟೇ, ನಂಬಿಕೆ ಇರ್ಬೇಕು ಮನ್ಸನ್ಗೆ. ಎಲ್ಲ ಒಳ್ಳೇದಾಯ್ತು, ಚೆನ್ನಾಗಿದೆ. ಧನಲಕ್ಷ್ಮಿ ಎಲ್ಲಿಂದ ಬಂದಿರೋದು? ನಾವು ಕೆಂಪಾಪುರಾಗಿ ಹೆಬ್ಬಾಳ ಕೆಂಪಾಪುರಾಗಿ ಎಷ್ಟು ವರ್ಷದಿಂದ ಬಂದಿದ್ದಾರೆ? 10 ವರ್ಷದಿಂದ 10 ವರ್ಷದಿಂದ ಬಂದಿದ್ದಾರಾ? ನಿಮ್ಮ ಕೋರ್ಸ್ ಎಷ್ಟು ಗೊತ್ತಿದೆ ಆಗಿದೆಯಾ? ಆಗಿದೆ, ಒಳ್ಳೇದೆಲ್ಲ ಒಳ್ಳೇದಾಗಿದೆ. ಅಂದ್ರೆ ಏನೋ ಒಂದು ಕೇಳ್ಬೋದಾ? ಓಕೆ ಈ ಕೋರ್ಸ್ ಏನಾಗಿದೆ ಅಂತ ಹೇಳ್ಬೋದು? ಕೇಳಿ. ಇಲ್ಲಿ ಬಂದಲ್ಲಿ ನಿಮ್ಮ ಕಡೆಯಲ್ಲಿ ಕೋರಿಕೆ ಮಾಡಿದ್ರು, ಆ ವ್ಯಕ್ತಿ ಏನಾಗಿದೆ ಅಂತ ಹೇಳ್ಬೋದು? ತುಂಬಾ ಪ್ರಾಬ್ಲಮ್ ಇತ್ತು ಮನೇಲಿ, ಸ್ವಲ್ಪ ಪರವಾಗಿಲ್ಲ ಇವಾಗ. ಈಗ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗ್ ಆಗುತ್ತೆ. ನಮ್ಮನವ್ರ ಧೈರ್ಯದಿಂದ ಚೆನ್ನಾಗ್ ಆಗುತ್ತೆ. ಇನ್ಮೇಲೆ ಆಗ್ತಾ ಇದೆ. ಇಲ್ಲಿ ಬಂದು ಚೆನ್ನಾಗಿ ಆಗುತ್ತೆ, ಕೆಲ್ಸಗಳೆಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅಮ್ಮವರು ಕುತ್ಕೊಳ್ತಾರೆ, ವಾಗ್ದಾನ ಎಲ್ಲ ಚೆನ್ನಾಗಾಗುತ್ತೆ. ಮತ್ತೆ ಚೆನ್ನಾಗಾದ್ರೂ ಇನ್ನೂ ಚೆನ್ನಾಗ್ ಆಗ್ಬೋದು. ಬಂದು ಜನಗಳೆಲ್ಲ ಬಂದ್ರೆ ಭಕ್ತಾದಿ